ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಹೊಸ ಈ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ಬ್ಲಾಗ್ ಏನು ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಪಲ್ಯನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಬ್ಲಾಗಿನಲ್ಲಿ ತೋರಿಸ್ತಿದ್ದೇನೆ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ. ನಮ್ಮ ವೀಕ್ಷಕರಿಗೆ ವೇಟ್ ಮಾಡ್ಸೋಕ್ಕೂ ನನಗೂ ಕೂಡ ಇಷ್ಟ ಇಲ್ಲ. ಮೊದಲಿಗೆ ನಾನು ತರಕಾರಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋದು ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ. ಮೊದಲಿಗೆ ನಾನು 2 ಸ್ಪೂನ್ ಆಯಿಲನ್ನು ಹಾಕೋತೀನಿ ಸ್ನೇಹಿತರೆ. ನೋಡ್ಬೋದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಅನ್ನಷ್ಟೇ ಒಂದು ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಳ್ತಿದ್ದೀನಿ, ನೋಡ್ಬೋದು. ಈಗ ನಾನು ಕ್ಯಾರೆಟ್ ಕಟ್ ಮಾಡಿರುತ್ತೆ ಕ್ಯಾರೆಟು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಮಿನಿಟ್ ಮುಚ್ಚಿ ಬಿಡೋಣ. ನೋಡಿ ಸ್ನೇಹಿತರೆ, 2 ಮಿನಿಟ್ ಆಯಿತು. ಈಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ನೀವು ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ, ಏನು ಮೊದಲಿಗೆ ಕ್ಯಾರೆಟ್ ಹಾಕಿದ್ರಾ ಅಂತ. ಅಂದರೆ ಕ್ಯಾರೆಟು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಫಸ್ಟಿಗೆ ಹಾಕಿದ್ದೀನಿ, ಯಾಕಂದರೆ ಸೌತೆಕಾಯಿ ಎಳೆ ಇರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ನಾನು ಮೊದಲಿಗೆ ಕ್ಯಾರೆಟ್ ಹಾಕಿದ್ದೀನಿ. ಈಗ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಸಹ ಹಾಕೋತೀನಿ ಸ್ನೇಹಿತರೆ. ಈಗ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಸ್ಲಿಮ್ಮಾಗಿ ಇಟ್ಕೊಳ್ಳಿ. ಈಗ ನಾನು ಕರಿಬೇವು ಸೊಪ್ಪು ಕೂಡ ಹಾಕ್ತೀನಿ, ನೋಡ್ಬೋದು ಸ್ನೇಹಿತರೆ. ಈಗ ನಾನು ಕಟ್ ಮಾಡಿರೋಂಥ ಸೌತೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ, ನೋಡ್ಬೋದು ನೀವು. ಸೌತೆಕಾಯಿ ಕೂಡ ಹಾಕಿದ್ದೀನಿ. ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ಮತ್ತೆ. ಈಗ ನಾನು ಟೊಮೊಟೊ ಸಹ ಹಾಕೋತಾ ಇದ್ದೀನಿ ಸ್ನೇಹಿತರೆ, ನೋಡ್ಬೋದು. ಈಗ ಮತ್ತೆ ಇದು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಸ್ನೇಹಿತರೆ, ನಾನು ಮೊದಲೇ ನಾನು ಹಸಿಮೆಣಸಿಕಾಯಿ ರುಬ್ಬಿ ಇಟ್ಕೊಂಡಿದ್ದೆ. ಈಗ ನಾನು ಹಸಿಮೆಣಸಿಕಾಯಿ ಖಾರ ಕೂಡ ಹಾಕ್ತಾಯಿದ್ದೀನಿ, ರುಬ್ಬಿರೋದು. ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟೇ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ನೀವು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ತುಂಬ ಹಾಕೋಬಾರ್ದು. ರುಚಿಗೆ ತಕ್ಕಷ್ಟು ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಸಹ ಹಾಕೋತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಲ್ಲ ಕಡೆಗೂ ಮಸಾಲ ನೀಟಾಗಿ ಆಗಬೇಕು. ನೋಡ್ಬೋದು ಸ್ನೇಹಿತರೆ, ನಮಗೆ ಇಷ್ಟೇ ಸಾಕು ಅಂದರೆ ಹೀಗೆ ಬಿಡ್ಬೋದು ಸ್ನೇಹಿತರೆ. ಇಲ್ಲ ನಮಗಿನ್ನೂ ಸ್ವಲ್ಪ ಗ್ರೇವಿ ಥರ ಬೇಕಪ್ಪ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು. ನೋಡಿ, ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಸೌತೆಕಾಯಿಯಿಂದ ನೀರು ಬಿಡುತ್ತೆ. ಹಾಗಾಗಿ ನೋಡ್ಬೋದು ಸ್ನೇಹಿತರೆ, ಸೌತೆಕಾಯಿ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡ್ಬೋದು. ಈ ಸೌತೆಕಾಯಿ ಕ್ಯಾರೆಟ್ ಮಿಕ್ಸ್ ಪಲ್ಯನ ರೆಡಿ ಆಗಿದೆ ಸ್ನೇಹಿತರೆ, ನೋಡ್ಬೋದು. ಇದನ್ನು ಚಪಾತಿ, ಪೂರಿ, ಪರೋಟ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೆಸಿಪಿನ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. Bye bye. Take care.